ಚಿನ್ನಿ ಲವ್ ಯು ಮಸ್ಟ್ ಲವ್ ಮೀ ಅಂತ ಇನ್ಸ್ಪೆಕ್ಟರ್ ಹಿಂದೆ ಬಿದ್ದಂತ ಮಹಿಳೆ ಪ್ರೀತಿಸೋಣ ಬಾ ಅಂತ ಕಾಟ ಕೊಟ್ಟಿದ್ದಾಳೆ. ನಾನು ಕಾಂಗ್ರೆಸ್ ಕಾರ್ಯಕರ್ತೆ, ನನಗೆ ಸಿಎಂ ಡಿಸಿಎಂ ಗೊತ್ತು ಅಂತ ಪೊಲೀಸ್ ಅಪ್ಪನ ಹಿಂದೆ ಬಿದ್ದಿದ್ದಾಳೆ. ಪ್ರೇಮ ಪತ್ರ ಕಾಟಕ್ಕೆ ಬೆಂಗಳೂರಿನ ರಾಮಮೂರ್ತಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಬೇಸತ್ತಿದ್ದಾನೆ. ಲವ್ ಮಾಡದಿದ್ರೆ ಆತ್ಮಹತ್ಯೆನ ಬೆದರಿಕೆ ಕೂಡ ದೂರಿನಲ್ಲಿ ತಿಳಿಸಿದ್ದಳಂತೆ. ಚಿನ್ನು ಲವ್ ಯು ಮಸ್ಟ್ ಲವ್ ಮೀ ಅಂತ ಇನ್ಸ್ಪೆಕ್ಟರ್ ಹಿಂದೆ ಬಿದ್ದಂತ ಮಹಿಳೆ ಪ್ರೀತಿಸೋಣ ಬಾ ಅಂತ ಕಾಟ ಕೊಟ್ಟಿದ್ದಾಳೆ. ಗೃಹ ಸಚಿವರ ಕಚೇರಿಯಿಂದಲೂ ಕೂಡ ಮಹಿಳೆಯ ದೂರು ತೆಗೆದುಕೊಳ್ಳುವಂತೆ ಕರೆ ಬಂದಿತ್ತು ಅಂತ ಹೇಳಲಾಗಿದೆ. ಹಾರ್ಟ್ ಚಿತ್ರವನ್ನ ಕೂಡ ತೆಗೆದು ಚಿನ್ನು ಲವ್ ಯು ಮೀ ಅಂತ ರಕ್ತದಲ್ಲಿ ಒಂದಿಷ್ಟು ಪತ್ರವು ಕೂಡ ಬರೆದಿದ್ದಳಂತೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳಂತರೂ ಕೂಡ ನೆಮ್ಮದಿನೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಹಾಯ್ ಹಲೋ ನಮಸ್ಕಾರ, ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಚಿನ್ನಿ ಲವ್ ಯು ಮಸ್ಟ್ ಲವ್ ಮೀ ಅಂತ ಇನ್ಸ್ಪೆಕ್ಟರ್ ಹಿಂದೆ ಬಿದ್ದಂತ ಮಹಿಳೆ ಪ್ರೀತಿಸೋಣ ಬಾ ಅಂತ ಕಾಟ ಕೊಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಈ ಪಾಗಲ್ ಪ್ರೇಮಿ ನಾನು ಕಾಂಗ್ರೆಸ್ ಕಾರ್ಯಕರ್ತೆ, ನನಗೆ ಸಿಎಂ ಡಿಸಿಎಂ ಗೊತ್ತು ಅಂತ ಪೊಲೀಸ್ ಅಪ್ಪನ ಹಿಂದೆ ಬಿದ್ದಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಸಮಸ್ಯೆ ಬಂದ್ರೆ ಯಾರಾದ್ರೂ ಹಿಂದೆ ಬಿದ್ದರೆ ತಕ್ಷಣ ನೆನಪಾಗೋದೆ ಪೊಲೀಸರು. ಕಾಕಿ ಹೆಸರು ಹೇಳಿದ್ರೆ ಸಾಕು, ಕಾಟವು ಕೂಡೋರು ಕೂಡ ಸೈಲೆಂಟ್ ಆಗಿ ಹೋಗ್ತಾರೆ. ಆದ್ರೆ ಈ ಕೇಸ್ನಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ. ಪೊಲೀಸ್ ಅಪ್ಪನ ಹಿಂದೆ ಬಿದ್ದಂತ ಮಹಿಳೆ ಲವ್ ಯು ಅಂತ ಟಾರ್ಚರ್ ಕೊಟ್ಟಿದ್ದಾಳಂತೆ. ಮಹಿಳೆಯವರೋಳು ಪ್ರೇಮ ಪತ್ರ ಕಾಟಕ್ಕೆ ಬೆಂಗಳೂರಿನ ರಾಮಮೂರ್ತಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಬೇಸತ್ತಿದ್ದಾನೆ. ಲವ್ ಯು ಅಂತ ಹಿಂದೆ ಬೀಳ್ತಿದ್ದಂತ ಮಹಿಳೆ ಒಂದಲ್ಲ ಎರಡಲ್ಲ 11 ಬಾರಿ ಒಂದಿಷ್ಟು ಫೋನ್ ನಂಬರ್ಗಳಿಂದ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿಯೂ ಮಸ್ಟ್ ಲವ್ ಮೀ ಅಂತ ಕಾಡ್ತಿದ್ದಳಂತೆ. ಮಹಿಳೆ ಕಾಟ ತಾಳಲಾರ್ದೆ ಪೊಲೀಸ್ ಇನ್ಸ್ಪೆಕ್ಟರ್ ದೂರು ಕೊಟ್ಟಿದ್ದು ಕೇಸ್ ಕೂಡ ದಾಖಲಾಗಿದೆ. ಲವ್ ಮಾಡದಿದ್ರೆ ಆತ್ಮಹತ್ಯೆನ ಬೆದರಿಕೆ ಕೂಡ ದೂರಿನಲ್ಲಿ ತಿಳಿಸಿದ್ದಳಂತೆ. ನಿತ್ಯ ಮಹಿಳೆಯ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಲವ್ ಮೀ ಅಂತ ಕಾಟ ಕೊಡ್ತಿದ್ದಳಂತೆ. ಇನ್ಸ್ಪೆಕ್ಟರ್ ಫೋನ್ ನಂಬರ್ ಬ್ಲಾಕ್ ಮಾಡಿದ್ರು ಕೂಡ ಬಿಟ್ಟಿಲ್ವಂತೆ. ನೋಡಿ, ಪೊಲೀಸ್ ಠಾಣೆಗೆ ಬಂದು ಪ್ರೇಮ ಪತ್ರವು ಕೂಡ ಕೊಟ್ಟಿದ್ದಳಂತೆ. ನೀನು ನನ್ನನ್ನು ಲವ್ ಮಾಡದಿದ್ರೆ ನಾನು ಆತ್ಮಹತ್ಯೆನ ಮಾಡ್ಕೊಳ್ತೀನಿ ಅಂತಾನೂ ಕೂಡ ಈಕೆ ಬೆದರಿಕೆ ಕೂಡ ಹಾಕಿದ್ದಳಂತೆ. ಮಹಿಳೆ ಕಾಟ ಬೇಸತ್ತು ದೂರು ಕೊಟ್ಟಿದ್ದಾರೆ. ಒಂದು ಕಡೆ ಗಮನಿಸ್ತಾ ಹೋದ್ರೆ ಈಕೆ ಕಾಟ ಮಿತಿ ಮೀರ್ತಿದ್ದಂತೆ ಸಂಜನಾ ಅಲಿಯಾಸ್ ವನ್ಜಾಂಬ ಮಹಿಳೆ ವಿರುದ್ಧ ಪೊಲೀಸ್ ಇನ್ಸ್ಪೆಕ್ಟರ್ ದೂರನ್ನು ಕೊಟ್ಟು ಕೇಸ್ ಕೂಡ ದಾಖಲಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಆರೋಪದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ನೋಡಿ, ನಾನು ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ಒಂದಿಷ್ಟು ಮಹಿಳೆ ಹೇಳಿಕೊಂಡಿದ್ದಾರೆ ಅನ್ನುವಂಥದ್ದು. ಚಿನ್ನು ಲವ್ ಯು ಮಸ್ಟ್ ಲವ್ ಮೀ ಅಂತ ಇನ್ಸ್ಪೆಕ್ಟರ್ ಹಿಂದೆ ಬಿದ್ದಂತ ಮಹಿಳೆ ಪ್ರೀತಿಸೋಣ ಬಾ ಅಂತ ಕಾಟ ಕೊಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಈ ಪಾಗಲ್ ಪ್ರೇಮಿ ನಾನು ಕಾಂಗ್ರೆಸ್ ಕಾರ್ಯಕರ್ತೆ, ನನಗೆ ಸಿಎಂ ಡಿಸಿಎಂ ಅಂತ ಹೇಳಿ ಮತ್ತೊಂದು ಕಡೆ ಅವ್ರಿಗೆ ಗೊತ್ತು, ನನಗೆ ಇವ್ರಿಗೆ ಗೊತ್ತು, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀನಿ, ಇವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀನಿ ಅಂತ ಕಳಿಸ್ತಿಲ್ಲಂತೆ. ಅಷ್ಟೇ ಅಲ್ಲ, ಗೃಹ ಸಚಿವರ ಕಚೇರಿಯಿಂದಲೂ ಕೂಡ ಮಹಿಳೆಯ ದೂರು ತೆಗೆದುಕೊಳ್ಳುವಂತೆ ಕರೆ ಬಂದಿತ್ತು ಅಂತ ಹೇಳಲಾಗಿದೆ. ಆದರೆ ಆಕೆ ಯಾವುದೇ ದೂರು ಕೂಡ ಕೊಟ್ಟಿಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಇನ್ಸ್ಪೆಕ್ಟರ್ ಇಲ್ಲದ ಕಜಾಯದ ಡಬ್ಬಿ ಹೂ ಬೊಕ್ಕೆ ತಂದು ಪೊಲೀಸ್ ಠಾಣೆಯಲ್ಲಿ ಮಹಿಳೆ ಒಂದು ಕಡೆ ಕೊಟ್ಟಿದ್ದಾಳಂತೆ. ನೋಡಿ, ಬರೋಬ್ಬರಿ 11 ಒಂದು ಕಡೆ ಗಮನಿಸ್ತಾ ಹೋದ್ರೆ ಮೊಬೈಲ್ ನಂಬರ್ನಿಂದ ಇನ್ಸ್ಪೆಕ್ಟರ್ಗೆ ಪ್ರೀತಿ ನಿವೇದನ ಕೂಡ ಮಾಡಿದ್ದಾಳಂತೆ. ಈ ಲವ್ ಲೆಟರ್ ಜೊತೆ ಮಾತ್ರೆ ಕಳಿಸ್ತಿದ್ದಂತ ಪಾಗಲ್ ಪ್ರೇಮಿ ಲವ್ ಲೆಟರ್ ಜೊತೆ ಈಕೆ ಮಾತ್ರೆಯೂ ಕೂಡ ಕಳಿಸಿದಳಂತೆ. ನನ್ನ ಪ್ರೀತಿ ಮಾಡಲೇಬೇಕು, ನನ್ನ ಪ್ರೀತಿಗೆ ನೀವು ಒಪ್ಪಲೇಬೇಕು, ನಿಮಗೆ ತೊಂದರೆ ಕೊಡಲು ಇಷ್ಟ ಇಲ್ಲ, ನಾನು ಆತ್ಮಹತ್ಯೆನೆ ಮಾಡ್ಕೊಳ್ತಿದ್ದೇನೆ, ನನ್ನ ಸಾವಿಗೆ ನೀವೇ ಕಾರಣ ಅಂತ ಬರೆದು ಅದರಲ್ಲಿ ಹಾರ್ಟ್ ಚಿತ್ರವನ್ನ ಕೂಡ ತೆಗೆದು ಚಿನ್ನು ಲವ್ ಯು ಮೀ ಅಂತ ರಕ್ತದಲ್ಲಿ ಒಂದಿಷ್ಟು ಪತ್ರವು ಕೂಡ ಬರೆದಿದ್ದಳಂತೆ ಈ ಮಹಿಳೆ. ಆ ಪತ್ರವನ್ನ ಪೊಲೀಸ್ ಠಾಣೆಗೆ ಕಳಿಸಿದ್ದಾಳೆ. ಕೊನೆಗೆ ಮಹಿಳೆಯ ಕಾಟಕ್ಕೆ ಬೇಸತ್ತಂತ ಸಂದರ್ಭದಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಇನ್ಸ್ಪೆಕ್ಟರ್. ಕರ್ತವ್ಯಕ್ಕೆ ಅಡ್ಡಿ ಆತ್ಮಹತ್ಯೆ ಬೆದರಿಕೆ ಆರೋಪದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ನೋಡಿ, ಜಗತ್ತಲ್ಲಿ ಅದೇನು ನಡೀತಾ ಇದೆಯೋ ಗೊತ್ತಿಲ್ಲ, ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪೊಲೀಸ್ ಅಧಿಕಾರಿಗಳಂತರೂ ಕೂಡ ನೆಮ್ಮದಿನೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಸೊ ಮೊನ್ನೆ ತಾನೇ ಕೂಡ ಒಂದಿಷ್ಟು ಕೇಸನ್ನು ಕೇಳಿಬಿಟ್ಟಿದ್ವಿ.
ಒಂದು ಕಡೆ ಕಾನ್ಸ್ಟೇಬಲ್ ಅಪ್ಪ, ಒಂದು ಕಡೆ ರೀಲ್ಸ್ ಆಂಟಿಯನ್ನು ಎತ್ತಾಕೊಂಡು ಹೋದರು, ಅವ್ರು ಹೋದರು ಇವ್ರು ಹೋದರು ಅಂತ. ಇಲ್ಲಿ ನೋಡಿದ್ರೆ ಪೊಲೀಸ್ ಅಪ್ಪನನ್ನೇ ಒಂದು ರೀತಿಯಾಗಿ ಟಾರ್ಗೆಟ್ ಮಾಡಿ ಪೊಲೀಸ್ ಅಪ್ಪನ ಹಿಂದೆ ಬಿದ್ದಿರುವಂಥದ್ದು ನೋಡಿ. ಪ್ರೀತಿಸೋಣ ಬಾ ಅಂತ ಇನ್ಸ್ಪೆಕ್ಟರ್ಗೆ ಕಾಟ ಕೊಡ್ತಾ ಇದ್ದಾಳಲ್ಲ, ಅದು ಏನಾಗಿದೆಯೋ ಗೊತ್ತಿಲ್ಲ. ಏನಾದರೂ ಒಂದಿಷ್ಟು ಸಮಸ್ಯೆಗಳಾದರೆ ಸಾಕು, ನಾವು ಪೊಲೀಸ್ ಹತ್ರ ಹೋಗ್ತೀವಿ. ಅಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕಾದಂಥ ಪೊಲೀಸ್ ಅಧಿಕಾರಿಗಳಿಗೆ ಸಮಸ್ಯೆ ಆದರೆ ಎಲ್ಲಿ ಹೇಳ್ಕೋಬೇಕು, ಅವರಿಗೆ ಯಾರಿಗೆ ಹೇಳ್ಕೋಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಒಟ್ಟಾರೆಯಾಗಿ ಏನೇ ಆಗಲಿ, ಬಟ್ ಈ ರೀತಿಯಾದಂಥ ಒಂದಿಷ್ಟು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಒಂದಿಷ್ಟು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇತ್ತೀಚೆಗೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಅದಾದ ನಂತರ ಏನೇನು ಬೆಳವಣಿಗೆ ಆಗುತ್ತೋ ಏನು ಕಥೆನೋ. ಸೊ ಈಗಾಗಲೇ ಪ್ರಕರಣವು ಕೂಡ ದಾಖಲಾಗಿದೆ. ರಾಮಮೂರ್ತಿ ನಗರ ಪೊಲೀಸ್ ಅಧಿಕಾರಿಗಳು ಅದು ಯಾವ ರೀತಿಯಾದಂಥ ತನಿಖೆ ಮಾಡ್ತಾರೋ ಅಂತ ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.